ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿರಲಿಲ್ಲ. ಸಿಸ್ಟರ್ಸು ಎಲ್ಲರೂ ಕೂಡ ನನಗೆ ಕಾಮೆಂಟ್ ಮಾಡ್ತಾಯಿದ್ರು, ಅಶ್ವಿನಿ ನಿಮ್ಮ ವ್ಲಾಗ್ಸ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ಡೈಲಿ ಲೈಫ್ ಸ್ಟೈಲ್ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮದು ಅಂತ ಎಲ್ಲ ಹೇಳ್ತಾಯಿದ್ರು. ತುಂಬ ಥ್ಯಾಂಕ್ಸ್ ಸಿಸ್ಟರ್, ನೀವು ಅಷ್ಟೊಂದು ನಮ್ಮನ್ನು ಅಟ್ಯಾಚ್ ಮಾಡ್ಕೊಂಡಿರೋದಕ್ಕೆ. ತುಂಬಾ ಖುಷಿ ಆಯಿತು ಆ ಮಾತು ಕೇಳಿದಾಗ. ಸೊ ನಮ್ಮನ್ನು ಕೂಡ ಮಿಸ್ ಮಾಡ್ಕೊಳೋರು ಇದ್ದಾರಲ್ವಾ ಅಂತ ಹೇಳಿಬಿಟ್ಟು ಫೀಲ್ ಆಯಿತು. ಇವತ್ತು ಯಾವ ವ್ಲಾಗ್ಸ್ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪಂಚಮಿ ವ್ಲಾಗ್ ಅಂದರೆ ಹಾಲು ಹಾಕೋ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಯಾವ ರೀತಿ ಹಾಲು ಹಾಕಿದ್ವಿ ಅಂತ ಹೇಳ್ಬಿಟ್ಟು. ನಾವು ಫಸ್ಟ್ ಡೇ ಬಂದುಬಿಟ್ಟು ರೊಟ್ಟಿ ಹಬ್ಬ ಅಂತ ಹೇಳಿ ಮಾಡ್ತೀವಿ. ಅದಾದಮೇಲೆ ಸೆಕೆಂಡ್ ಡೇ ನಾವು ಹಾಲು ಹಾಕೋದಕ್ಕೆ ಅಂದರೆ ಪಂಚಮಿ, ಚತುರ್ಥಿ ದಿನ ರೊಟ್ಟಿ ಹಬ್ಬ, ಪಂಚಮಿ ದಿನ ಹಾಲು ಹಾಕ್ತೀವಿ. ಸೊ ಪಂಚಮಿ ಮುಗಿದು ನೆಕ್ಸ್ಟ್ ಡೇ ಗಂಗಮ್ಮನ ಪೂಜೆ ಮಾಡೋದು, ಹಾಗೆ ಮನೆಯಲ್ಲಿ ನಾಗಪ್ಪ ಇರುತ್ತಲ್ವ, ಸೊ ನಾಗಪ್ಪನ ಮೂರ್ತಿಗೆ ಹಾಲಲ್ಲಿ ಅಭಿಷೇಕನ ಮಾಡ್ಕೋತೀವಿ. ಮನೇಲಿ ಮರಿ ನಾಗಪ್ಪ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇವತ್ತು ಸೆಕೆಂಡ್ ಡೇ ಅಂದರೆ ಹಾಲು ಹಾಕೋದಕ್ಕಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ದೇವಸ್ಥಾನದ ಹತ್ರ ಆಟಾಡ್ತಿದ್ದಂಥ ಮಕ್ಕಳೆಲ್ಲ ಬಂದು ನಮ್ಮ ಸುತ್ತ ನಿಂತ್ಕೊಂಡಿದ್ದಾರೆ. ಆಂಟಿ ಏನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಲ್ವ, ಪುಟ್ಟ ಮಕ್ಕಳು ಅವರು ಸಹ ಬಂದು ನಿಂತ್ಕೊಂಡೆಲ್ಲ ನೋಡ್ತಾ ಇದ್ದರು. ಸೊ ನಾವಿಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ನೆನ್ನೆನೇ ಒಂದು ಅರ್ಧ ಜನ ಹಾಕಿದ್ದಾರೆ. ಇವತ್ತು ನಾವು ಹಾಕ್ತಾಯಿದ್ವಿ. ಅಂದರೆ ಒಂದು ಅರ್ಧ ಜನ ಚತುರ್ಥಿ ದಿನವೇ ಹಾಕ್ತಾರೆ, ಇನ್ನೊಂದು ಸ್ವಲ್ಪ ಜನ ಪಂಚಮಿ ದಿನ ಹಾಕ್ತಾರೆ. ನಾವು ಪಂಚಮಿಲೇ ಆಗ್ತಾ ಬಂದಿರೋದ್ರಿಂದ ಸೊ ನಾವು ಪಂಚಮಿ ದಿನವೇ ಹಾಕ್ತಾ ಹೋಗ್ತೀವಿ. ಮತ್ತು ನಮ್ಮ ಏರಿಯಾದಲ್ಲಿ ಎಲ್ಲ ಅಂದರೆ ಲಾಸ್ಟ್ ಕಡೆ ಶ್ರಾವಣ ಸೋಮವಾರ ದಿವಸ ಲಾಸ್ಟ್ ಮಾಡ್ತಾರೆ. ಅವತ್ತು ಜಾತ್ರೆ ಇರುತ್ತೆ. ಅವತ್ತೇ ಹಾಲು ಹಾಕ್ಬಿಟ್ಟು ಜಾತ್ರೆಗೆಲ್ಲ ಹೋಗಿ ಬರ್ತಾರೆ. ಸೊ ಅದು ಕೂಡ ಇರುತ್ತೆ. ಇವಾಗ ಇಲ್ಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆಯಿಂದನೇ ಬರ್ತಾನೆ ಒಂದು ಕೊಡಪಾನದಲ್ಲಿ ನೀರು ತೊಗೊಂಬಂದಿದ್ವಿ. ಸೊ ಆ ನೀರನ್ನು ಹಾಕ್ಬಿಟ್ಟು ಎಲ್ಲ ದೇವ್ರನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಈ ರೀತಿ ಮಾಡ್ತಾ ಹೋಗ್ತೀವಿ. ಇವಾಗ ನೋಡ್ತಾ ಇದ್ರಲ್ವ, ಸೊ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ಇನ್ನೂ ಕೂಡ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಹೊಸ ಸ್ಟಾಕ್ ಕೂಡ ತರಿಸ್ತೀನಿ. ಕೆಲವೊಬ್ಬರು ಕೇಳಿದರು, ಅಂದರೆ ನೀವೇನು ಹಾಕಿದ್ದೇ ಹಾಕ್ತೀರಾ ವೀಡಿಯೋಸ್ನ ಅಂತ ಹೇಳ್ಬಿಟ್ಟು. ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಇವಾಗ ನಾವು ಸ್ಟಾರ್ಟಿಂಗ್ ಅಲ್ವಾ, ನನಗೆ ಅಷ್ಟೊಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಹಾಗಾಗಿ ನನಗೆ ಇವಾಗ ಸ್ಯಾರಿ ಸೇಲ್ ಆಗಬೇಕಂತ ಹೇಳ್ಬಿಟ್ಟು ನಾನು ಆ ಥರ ವೀಡಿಯೋಸ್ ಹಾಕ್ತಾ ಹೋದೆ. ಅದಾದಮೇಲೆ ನಾನು ಇವಾಗ ಮತ್ತೆ ಹೊಸ ಸ್ಟಾಕ್ಸ್ನ ತರಿಸ್ತೀನಿ. ಆವಾಗೂ ಕೂಡ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ. ನೋಡದೇ ಇರೋರು ನೋಡಲಿ ಅನ್ನೋ ಒಂದು ಕಾರಣಕ್ಕೆ ನಾನು ವೀಡಿಯೋ ಹಾಕ್ತೆ ಬಿಟ್ಟರೆ ಮತ್ತೇನೂ ಇಲ್ಲ. ಇವಾಗ ಹೊಸದಾಗಿ ಸ್ಟಾಕ್ ತರಿಸಿರೋದ್ರಿಂದ ಒಂದು 4 ಡಿಸೈನ್ ಇರೋವಂಥ ಸ್ಟಾಕ್ಸ್ನ ಅಷ್ಟೇ ತರಿಸಿರೋದು. ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನೂ ಒಳ್ಳೊಳ್ಳೆ ಸ್ಟಾಕ್ಸ್ನು ಕೂಡ ತರಿಸ್ತಾ ಹೋಗ್ತೀವಿ. ಇದು ನಮ್ಮ ಪುಟ್ಟ ಬಿಸ್ನೆಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಮಗೂ ಕೂಡ ನರ್ವಸ್ ಇರುತ್ತಲ್ವ, ಹಾಗಾಗಿ ಅಷ್ಟೇ. ಆ ದೇವರ ದಯೆ ನಮ್ಮ ಮೇಲಿರಲಿ, ಹಾಗೆ ನಿಮ್ಮ ದಯೆ ಕೂಡ ನಮ್ಮ ಮೇಲಿರಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡ್ಕೋತಾ ಇದ್ದೆ. ಹಾಗೆ ಇಲ್ಲಿ ನಾಗಪ್ಪನ ಕಲ್ಲಿಗೆ ವಿಭೂತಿ ಕುಂಕುಮ ಅರಿಶಿನ ಎಲ್ಲ ಹಚ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಹೇಳಬೇಕಂದ್ರೆ 8:30. ಸೊ ಬೆಳಗ್ಗೆ 8:30 ಬಂದು ನಾವು ಇಲ್ಲಿ ಹಾಲು ಹಾಕ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಹೊತ್ತಾದರೆ ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದಿದೆ ಇವತ್ತು. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ನಾವು ಹಾಲು ಹಾಕ್ತಾಯಿದ್ದೀವಿ. ಪ್ರತಿ ವರ್ಷವೂ ಅಷ್ಟೇ 9:30 10 ಗಂಟೆ ಒಳಗಡೆ ನಾವು ಹಾಲು ಹಾಕ್ಬಿಡ್ತೀವಿ. ಹಾಗೆ ಈ ಸಲ ಉಂಡೆ ಎಲ್ಲ ಕಟ್ಟಿದ್ದೆ. ಸೊ ಅದನ್ನು ವೀಡಿಯೋದಲ್ಲಿ ನಾನು ಶೇರ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಏನೋ ಯಾವುದೋ ಒಂದು ರೀತಿ ಟೆನ್ಷನಲ್ಲಿದ್ದೆ. ಹಾಗಾಗಿ ನಾನು ಅದನ್ನೇನು ವೀಡಿಯೋ ಶೂಟ್ ಕೂಡ ಮಾಡ್ಕೊಳೋಕ್ಕಾಗಲಿಲ್ಲ. ಈ ಸಲ ಉಂಡೆ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬಂತು. ತುಂಬಾ ಖುಷಿಯಾಯಿತು. ಯಾಕಂದರೆ ಪ್ರತಿ ಸಲವೂ ಕೂಡ ಹಾಳು ಮಾಡ್ತಾಯಿದ್ದೆ ನನಗೆ ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇರಲಿಲ್ಲ. ಬಟ್ ಈ ಸಲ ಮಾತ್ರ ಸಖತ್ತಾಗಿ ಬಂತು. ಯಾಕಂದರೆ ಬಂದುಬಿಟ್ಟು ನಮ್ಮ ಆಂಟಿ ಅವರೆಲ್ಲ ನಮಗೆ ಹೆಲ್ಪ್ ಮಾಡಿದರು. ಅಂದರೆ ನಮ್ಮಮ್ಮ ಇದ್ದಾರಲ್ವ, ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಉಂಡೆ ಎಲ್ಲ ಕಟ್ಟಿ ನಂಗೆ ತೋರಿಸ್ಕೊಟ್ಟು ಈ ಥರ ಮಾಡಬೇಕು ನೋಡು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ನನಗೆ ತುಂಬಾ ಖುಷಿ ಆಯಿತು. ಪಾಪ ಅವ್ರು ನನಗೋಸ್ಕರ ಬಂದು ಉಂಡೆ ಎಲ್ಲ ಮಾಡಿಕೊಟ್ಟು ಹೋದರು.
ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಯಾರಾದರೂ ಒಬ್ಬರು ಗೈಡ್ ಮಾಡೋರು ಬೇಕಲ್ವ. ಯಾವುದೇ ಒಂದು ಕೆಲಸಕ್ಕಾಗಿರ್ಬೋದು, ಏನೇ ಒಂದು ಪುಟ್ಟ ಅಡುಗೆ ಹೊಸ್ದಾಗಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೊಬ್ಬರು ಗೈಡೆನ್ಸ್ ಇರಲೇಬೇಕಲ್ವ. ಸೊ ಅದೇ ರೀತಿ ಈ ಒಂದು ನನ್ನ ಬಿಸ್ನೆಸ್ಗೆ ಗೈಡೆನ್ಸ್ ಅಂತ ಬಂದರೆ ನನ್ನ ಸೆಲ್ಫ್. ಸೊ ನಾನೇ ಗೈಡೆನ್ಸ್ ಮಾಡ್ಕೋತಾ ಇದ್ದೀನಿ, ಯಾರು ಕೂಡ ನನಗೆ ಗೈಡ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಮಾಡು, ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು ಯಾರೂ ಏನು ಗೈಡ್ ಮಾಡ್ತಾ ಇಲ್ಲ. ಸೊ ನಾನೇ ನನ್ನ ಒಂದು ಸೆಲ್ಫಾಗಿ ನನ್ನ ಗೈಡ್ ನಾನು ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ದೇವಸ್ಥಾನದ ಹತ್ರ ಬಂದೆ ಅಂತ ಹೇಳಿದ್ನಲ್ಲ. ಸೊ ಇದು ನಮ್ಮ ಮನೆಯಿಂದನೇ ಒಂಚೂರು ದೂರದಲ್ಲಿದೆ. ಈ ದೇವಸ್ಥಾನ ಬಂದ್ಬಿಟ್ಟು ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಇದು ಪ್ರತಿ ವರ್ಷವೂ ಕೂಡ ಇಲ್ಲೇ ಬಂದು ಹಾಲು ಹಾಕೋದು. ಫಸ್ಟ್ ಇಯರ್ ಮಾತ್ರ ನಾವು ಬೇರೆ ಕಡೆ ಹೋಗಿ ಹಾಲು ಹಾಕಿದ್ವಿ. ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಪ್ರತಿ ಸಲ ನಾನು ಶನಿವಾರ ದಿನ ಹೋದಾಗ ನಿಮಗೆ ಶೇರ್ ಮಾಡ್ತೀನಲ್ವ. ಸೊ ಅಲ್ಲಿ ಹೋಗಿಬಿಟ್ಟು ಹಾಲು ಹಾಕಿದ್ವಿ. ಅದಾದಮೇಲೆ 1 ಇಯರ್ ಅಷ್ಟೇ ನಾವು ಅಲ್ಲಿ ಹಾಲು ಹಾಕಿದ್ದು. ಅದಾದಮೇಲೆ ಇಲ್ಲೇ ಕಂಟಿನ್ಯೂ ಆಗಿ ಇಲ್ಲೇ ಹಾಲನ್ನ ಹಾಕ್ತಾಯಿದ್ದೀವಿ. ಮತ್ತು ಎಳ್ಳು ಚಿಗಲಿ ಮತ್ತು ತಂಬಿಟ್ಟು ಎಲ್ಲ ಕೂಡ ಮಾಡಿಕೊಂಡು ಬಂದಿದ್ದೆ. ಈ ಪೂಜೆ ಆಗಲಿ ಏನಾಗಲಿ ನನಗೆ ಯಾರೂ ಕೂಡ ತೋರಿಸಿಲ್ಲ. ಇದೇ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನನಗೆ ಯಾರೂ ಕೂಡ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಾನು ಕೆಲವೊಂದಷ್ಟು ನೋಡಿರೋದ್ರಿಂದ ಅವ್ರು ಯಾವ ರೀತಿ ಮಾಡ್ತಾರೋ ಅದನ್ನು ನೋಡಿ ಅಬ್ಸರ್ವ್ ಮಾಡಿಬಿಟ್ಟು ನಾನು ಇದನ್ನೆಲ್ಲ ಕಲ್ತ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ನಮಗೆ ಈ ಪೂಜೆಯಲ್ಲಿ ಸ್ವಲ್ಪ ನಾನು ಎಡವಟ್ಟಿದ್ದೀನಿ, ಮಾಡ್ತೀನಿ. ಬಟ್ ಒಂದು ಸ್ವಲ್ಪ ಎಡವಟ್ಟಾಗುತ್ತೆ ಒಂದೊಂದು ಸಲ. ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಆ ಥರ ಒಂದೊಂದು ಸಲ ಆಗ್ತಾ ಇರುತ್ತವು. ಯಾಕಂದರೆ ಒಬ್ರು ಗೈಡೆನ್ಸ್ ಇರಬೇಕಲ್ವಾ. ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತ ಹೇಳಿ ಕೊಡೋಂಥವ್ರು ಇರಬೇಕು. ಸೊ ಅವ್ರು ಇಲ್ಲದೆ ಇದ್ದಾಗ ಇದೇ ರೀತಿ ಆಗೋದು. ಬಟ್ ಆದರೂ ಕೂಡ ನಾನು ಎಲ್ಲೂ ಕೂಡ ಒಬ್ರು ಗೈಡೆನ್ಸ್ ನನಗೆ ಬೇಕೇ ಬೇಕು ಆ ಥರ ಅಂದ್ಕೊಂಡು ನಾನು ಯಾವತ್ತೂ ಇದು ಮಾಡಿಲ್ಲ. ಸೊ ನನಗೇನು ತಿಳಿಯುತ್ತೋ ಅದನ್ನು ನಾನು ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೇ ಇದ್ವಿ ಅಂದರೆ ಅವರು ನಿಜ ನನ್ನ ಲೈಫಲ್ಲಿ ಅಂದ್ಕೊಂಡಿರೋದು ಅಂದರೆ ನನ್ನ ಲೈಫಲ್ಲಿ ನಡೆದಿರೋದೇನೆಂದರೆ ಇನ್ನೊಬ್ಬರ ಮೇಲೆ ನಾವು ಯಾವತ್ತೂ ಕೂಡ ಡಿಪೆಂಡ್ ಆಗಬಾರ್ದು. ಯಾಕಂದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆದಾಗಲೇ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ರೀತಿ ಇದು ನನ್ನಿಂದನೇ ಆಗಬೇಕು, ಇದು ನನ್ನಿಂದನೇ ನಡೆಯುವುದು. ಸೊ ನಾನಿಲ್ಲ ಅಂದರೆ ಏನೂ ಆಗಲ್ಲ, ಇವ್ರ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ಈ ಥರ ಅವ್ರಿಗೊಂದು ರೀತಿ ಅಹಂ ಅನ್ನೋದು ಉಟ್ಕೊಳ್ಳುತ್ತೆ. ಹಾಗಾಗಿ ನನಗೆ ಪರ್ಸ್ನಲಾಗಿ ಏನು ಅನಿಸ್ತು ಅಂದರೆ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಏನೇ ಆದರೂ ನಾನು ಸ್ವಂತ ಬುದ್ಧಿಯಿಂದ ಮಾಡ್ಕೋಬೇಕು, ನನ್ನ ಸ್ವಂತ ಬುದ್ಧಿಯಿಂದ ತಿಳುವಳಿಕೆಯಿಂದಲೇ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಹಾಗೆ ನಾನು ಇನ್ನೊಬ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಒಂದು ಜಂಬದ ರೀತಿ ನಾನು ಹೇಳ್ತಾ ಇಲ್ಲ. ಸೊ ಅವ್ರು ನನ್ನ ಏನೋ ಕೇಳ್ತಾ ಇದ್ದಾರೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ತೀನಿ ಹೊರತು ಒಂದು ರೀತಿ ನನಗೆ ಎಲ್ಲ ಗೊತ್ತಿದೆ, ನನಗೆ ಎಲ್ಲ ಬರುತ್ತೆ ಅನ್ನೋ ಒಂದು ಅಹಂನ ಯಾವತ್ತೂ ಕೂಡ ಇಟ್ಕೋಬಾರ್ದು. ಅದು ಯಾವತ್ತಿದ್ರೂ ಅದು ಹೋಗುತ್ತೆ ಅಹಂ ಅನ್ನೋದು. ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗದೇ ಇರೋಂಥ ನಡವಳಿಕೆ ಅಂದರೆ ಅದು ಅಹಂ. ಸೊ ನಾನು ಅನ್ನೋ ಒಂದು ಅಹಂನ ಯಾರೆಲ್ಲ ತೋರಿಸ್ತಾರೋ ನಂಗೆ ನಿಜವಾಗ್ಲೂ ಅವ್ರನ್ನ ಕಂಡ್ರೆ ನಂಗೆ ಇಷ್ಟ ಆಗಲ್ಲ. ಅವ್ರ ಜೊತೆ ಇರೋದಕ್ಕೂ ಕೂಡ ನಂಗೆ ಇಷ್ಟ ಆಗೋದಿಲ್ಲ. ಸೊ ಓಕೆ, ನೀವು ಈ ಥರ ಇದ್ದೀರಾ, ಆಯಿತು, ನಿಮ್ಮ ಒಂದು ಬುದ್ಧಿ ನೀವು ನಿಮ್ಮ ಥರನೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ದೂರ ಸರಿದ್ಬಿಡ್ತೀನಿ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ಈ ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಇದು ಸ್ಟಾಪ್ ಆಗಲಿ. ಸೊ ಈ ರೀತಿ ನಾವು ಪಂಚಮಿನ ಮಾಡ್ತಾಯಿದ್ದೀವಿ ನೋಡಿ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕೆಲವೊಂದು ಕಡೆ ಏನಂದರೆ ಗಣೇಶನ ಹಬ್ಬಕ್ಕೂ ಕೂಡ ಹಾಲು ಹಾಕ್ತಾರೆ ಅಂತಂದು ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಅದೇ ರೀತಿನ. ಸೊ ಹಾಗಾದರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ನಂಬರ್ ಬೇಕು ಅಂತ ಹೇಳಿದರೆ ನಾನು ಶಾರ್ಟ್ಸಲ್ಲಿ ಕೂಡ ನಾನು ನಂಬರ್ನ ಹಾಕಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಸ್ಯಾರಿ ಪರ್ಚೇಸಿಂಗ್ ಇದ್ದರೆ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಇವಾಗ ನಾನು ಏನು ನನಗೆ ಆರ್ಡರ್ಸ್ ಎಲ್ಲ ಬಂದಿದ್ವು ಅದೆಲ್ಲ ಪ್ಯಾಕಿಂಗ್ ಮುಗಿಸಿ ಕೊರಿಯರ್ಗೆ ಹಾಕಿ ಕಳಿಸಿದ್ದಾಯಿತು. ಇನ್ನೊಂದು 3-4 ಡೇಸ್ ಒಳಗಡೆ ಅವರಿಗೆಲ್ಲ ತಲುಪುತ್ತೆ. ಅದಾದಮೇಲೆ ಅವರು ವಿಡಿಯೋ ಮಾಡಿ ಕಳಿಸಿದ ಮೇಲೆ ನಾನು ಆ ರಿವ್ಯೂ ವಿಡಿಯೋನೂ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ಆವಾಗ ಒಂದು ಸ್ವಲ್ಪ ನಂಬಿಕೆ ಬರ್ಬೋದು, ಅಶ್ವಿನಿ ಅವರು ಯಾವುದೇ ರೀತಿ ಮೋಸ ಮಾಡ್ತಿಲ್ಲ, ಜೆನ್ಯೂನಾಗಿ ಅವರು ಈ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಒಂದು 90% ಜನ ನಾನು ನಂಬಿದ್ದಾರೆ, ಒಂದು 10% ಜನ ಇನ್ನೂ ನಂಬಿಲ್ಲ. ಸೊ ಇವ್ರಿಗೆ ಅಮೌಂಟ್ ಕೊಟ್ಟರೆ ಅಮೌಂಟ್ ಹಾಕಿದರೆ ನನಗೆಲ್ಲಿ ಮೋಸ ಮಾಡಿಬಿಡ್ತಾರೋ, ಆಮೇಲೆ ನಮಗೆಲ್ಲಿ ಕಳಿಸೋದಿಲ್ವೋ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಅದನ್ನು ವೀಡಿಯೋ ಶೇರ್ ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ತೊಗೊಂಡಿದ್ದೀರೋ ಸೊ ಪ್ಲೀಸ್ ನನ್ನ ನಂಬರ್ಗೆ
ನೀವು ಅಂದರೆ ನಿಮ್ಮ ಸ್ಯಾರಿ ಬಂದ ತಕ್ಷಣವೇ ಅದನ್ನು ಓಪನ್ ಮಾಡಿ ನನಗೆ ವಿಡಿಯೋ ಮಾಡಿ ಕಳಿಸಿ. ನಿಮ್ಮ ಫೇಸ್ ಕಾಣದೇ ಇದ್ದರೂ ಪರವಾಗಿಲ್ಲ. ಕೆಲವೊಬ್ಬರು ಈಗ ಫೇಸ್ ಕಾಣ್ರೆ ಏನಪ್ಪ ಅಂತ ಆ ಥರ ಅನ್ಕೋತೀರೇನೋ. ಫೇಸ್ ಕಾಣದಿದ್ರು ಜಸ್ಟ್ ನೀವು ಪಾರ್ಸಲ್ ಓಪನ್ ಮಾಡಿ ಪಾರ್ಸಲಿನ ವೀಡಿಯೋನ ನನಗೆ ತೆಗೆದು ಕಳಿಸಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ನನ್ನ ಕಾಮೆಂಟ್ ಅದರಲ್ಲೇ ವೀಡಿಯೋದಲ್ಲಿ ಹೇಳಿದರೆ ನನಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇನ್ನಷ್ಟು ಜನಕ್ಕೆ ಅದು ಓಕೆ ಇವ್ರು ಜೆನ್ಯೂನ್ ಆಗಿ ಕಳಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಕೂಡ ತಿಳಿಯುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ನೋಡಿ ದಾರ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಮಕ್ಕಳು ಕತ್ತಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಅಷ್ಟೇ ಈ ರೀತಿ ದಾರಾನ ಕಟ್ಬಿಟ್ಟು ನಾಗಪ್ಪನಿಗೆ ಹಾಕಿ ಅದನ್ನು ಹಾಲೆಲ್ಲ ಹಾಕಿದ್ದಾದಮೇಲೆ ಪೂಜೆ ಎಲ್ಲ ಮುಗಿದು ಹಾಲೆಲ್ಲ ಹಾಕಿದ್ದಾದಮೇಲೆ ಆ ದಾರ ತೆಗೆದು ಮಕ್ಕಳಿಗೆ ಕತ್ತಲ್ಲಿ ಹಾಕ್ತೀನಿ. ಸೊ ಇದೇ ರೀತಿ ಪ್ರತಿ ವರ್ಷ ಮಾಡ್ತಾ ಇರೋದ್ರಿಂದ ಈ ವರ್ಷವೂ ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನೈವೇದ್ಯಕ್ಕಂದರೆ ಚಿಗ್ಲಿ ತಂಬಿಟ್ಟು, ಅದಾದಮೇಲೆ ಉಂಡೆಗಳು, ಹಾಗೆ ಒಂದು ಸ್ವಲ್ಪ ಕಡಲೆಕಾಳು ಮತ್ತು ಜೋಳದ ಅರಳು, ಹಾಗೆ ರೈಸು ಇದಿಷ್ಟನ್ನು ಇಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು, ಎಲೆ, ಅಡಿಕೆ ಇದಿಷ್ಟು, ಹಾಗೆ ಕಾಯಿ ಇದಿಷ್ಟನ್ನು ಮಾಡ್ತಾಯಿದ್ದೀನಿ. ಎರಡೇ ನಾನು ಇದನ್ನು ಇಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ತುಂಬ ನಾವು ಈ ರೀತಿ ಉಡಿ ತುಂಬೋದಕ್ಕೆ ಇಟ್ವಿ ಅಂದರೆ ಇಲ್ಲಿ ಯಾರೂ ಅಷ್ಟೊಂದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಎರಡನ್ನು ಮಾತ್ರ ಇಟ್ಟು ಒಂದು ದೇವ್ರ ಹತ್ರನೇ ಇಟ್ಬಿಡ್ತೀನಿ. ಇನ್ನೊಂದು ಪೂಜೆ ಎಲ್ಲ ಮುಗಿದು ಮನೆಗೆ ಹೋಗೋ ಟೈಮಲ್ಲಿ ಒಂದೆಡೆನ ನಾನು ಪ್ಲೇಟಲ್ಲಿ ಇಟ್ಕೊಂಡು ತೊಗೊಂಡೋಗ್ತೀನಿ ಮನೆಗೆ. ಪ್ರತಿ ಸಲ ಇದೇ ರೀತಿಯೇ ನಾನು ಮಾಡೋದು. ಹಾಗೆ ನನ್ನ ಮಗ ಇಲ್ಲಿ ಏನು ಮಾಡ್ದ ಅಂದರೆ ನಾನು ಕಾಯಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಒಂದು ಸಲ ಸರ್ರಾಗಿ ಅಲ್ಲಿ ಜಜ್ದ. ಅದು ಬಂದುಬಿಟ್ಟು ಒಂಚೂರು ಬ್ರೇಕ್ ಆಯಿತು. ಮಕ್ಳಿಗೆ ಗೊತ್ತಾಗೋದಿಲ್ಲಲ್ಲ, ಸರಿ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಅವನಿಗೆ ಏನೋ ಗೊತ್ತಿಲ್ಲ, ಇವತ್ತು ತುಂಬಾ ತರಲೆ ಮಾಡ್ತಾಯಿದ್ದಾನೆ, ತುಂಬಾ ತಲೆಹರಟೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾನೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ತುಂಬ ತಲೆಹರಟೆ ಕೆಲಸ ಮಾಡಬೇಡ, ಪೂಜೆ ಮಾಡ್ತಾಯಿದ್ದೀವಿ, ಸುಮ್ಮನೆ ಇರು ಅಂತ ನಾನು ಪೂಜೆ ಮಾಡ್ಕೋತಾನೆ ಹೇಳ್ತಾ ಇದ್ದೀನಿ. ಬಟ್ ಅವ್ನು ಕೇಳ್ತಾನೆ ಇರಲಿಲ್ಲ. ನಾನು ಸರಿ ಬಿಡು ಮತ್ತೇನೋ ಮಾಡ್ತಾನೆ ಇವನು ಅಂತ ಅಂದ್ಕೊಂಡೆ. ಅದೇ ಟೈಮಿಗೆ ಒಂದು ಸ್ವಲ್ಪ ಕಾಯಿನ ಬ್ರೇಕ್ ಮಾಡಿಕ್ಕಿದ್ದಾನೆ. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ಉಟ್ಕೊಂಡಿದ್ದೀನಲ್ವ, ಸ್ವಲ್ಪ ಅದು ನನಗೆ ಇಲ್ಲಿ ನೀರೆಲ್ಲ ಫುಲ್ ಎಲ್ಲ ಇದಾಗಿತ್ತು. ಸ್ವಲ್ಪ ಸೀರೆನೂ ಕೂಡ ಕೆಳಗಡೆ ಆಗಿಬಿಟ್ಟಿದೆ, ಫುಲ್ ನೆರಿಗೆಗಳೆಲ್ಲ. ಹಾಗಾಗಿ ಆ ರೀತಿ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಏನೂ ಅಂದ್ಕೊಳಕ್ಕೆ ಹೋಗಬೇಡಿ ಆಯಿತಾ. ಹಾಗೆ ಇವಾಗ ಕಳಸಕ್ಕೆಲ್ಲ ದೀಪ ಹಚ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ರಾಂಗ್ ಇದ್ದರೆ ಕ್ಷಮಿಸ್ಬಿಡಿ ಆಯಿತಾ. ಏನೋ ಎಲ್ಲ ದೇವರ ನಿನ್ನ ಮೇಲೆ ಅಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿದು ಏನಾದರೂ ತಪ್ಪು ಏನಾದರೂ ನನ್ನ ಕಡೆಯಿಂದ ಆಗಿದ್ದರೆ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅಮ್ಮಂಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಅಮ್ಮ ಏನಂದರೆ ಮನೇಲೆಲ್ಲ ಪೂಜೆ ಮಾಡ್ಕೋತಾಯಿದ್ರು. ಅಮ್ಮ ನಾವಿಬ್ಬರೇ ಇದ್ದಾಗ ಏನಂದರೆ ನಾವು ಈ ರೀತಿ ಹಾಲೆಲ್ಲ ಹಾಕೋದಕ್ಕೆಲ್ಲ ಹೊರಗಡೆ ಹೋಗ್ತಾ ಇರಲಿಲ್ಲ. ಅಷ್ಟೊಂದು ಅಮ್ಮಂಗೂ ಕೂಡ ಗೊತ್ತಿಲ್ಲ. ಇವಾಗ ನಾನು ಮಾಡ್ತಾ ಇರೋದನ್ನು ಪಾಪ ಅವರು ಸುಮ್ಮನೆ ನೋಡ್ತಿರ್ತಾರೆ. ಮನೇಲಿ ಮಾತ್ರ ಪೂಜೆ ಎಲ್ಲ ಮಾಡ್ತಾರೆ ಅಮ್ಮ ಎಲ್ಲ. ಆದರೆ ಈ ಥರ ಹೊರಗಡೆ ಬಂದು ಪೂಜೆ ಮಾಡೋದು ಅಷ್ಟೊಂದಾಗಿ ಗೊತ್ತಿಲ್ಲ. ಅದು ಒಂದು ಸ್ವಲ್ಪ ನಮಗೆ ಅಮ್ಮಂಗೆ ಏನಾದ್ರು ಗೊತ್ತಿದ್ದರೆ ಪಾಪ ಅವ್ರು ನನಗೆ ಹೇಳ್ಕೊಡೋರು. ಅಮ್ಮಂಗೆ ಏನೂ ಗೊತ್ತಿಲ್ವಲ್ಲ. ಹಾಗಾಗಿ ನಾನು ಏನಂದರೆ ಯಾರಾದರೂ ಮಾಡಿರೋದು ನೋಡಿರ್ತೀನಲ್ವ, ಸೊ ಆ ರೀತಿ ನೋಡಿಕೊಂಡು ಮಾಡ್ತಿರ್ತೀನಿ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಸೊ ಇವಾಗ ಊದುಬತ್ತಿ ಬೆಳಗಿದ್ದಾಯಿತು. ಇವಾಗ ಕಾಯಿ ಬೆಳಗಿ ಅಂದರೆ ಕಾಯಿ ಮೇಲೇ ಕರ್ಪೂರ ಇಟ್ಕೊಂಡು ಬೆಳಗ್ಬಿಟ್ಟು ಆರತಿ ಮಾಡಿ ಕಾಯಿ ಹೊಡೆದು ಹಾಲು ಹಾಕಿಬಿಟ್ರೆ ಮುಗೀತು. ಹಾಲು ಹಾಕಿದ್ದ ಕೆಲಸ ನಮ್ಮದು. ಮತ್ತು ಇನ್ನೂ ಒಂದು ವರ್ಷದವರೆಗೂ ವೆಯ್ಟ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ನಿಮಗೆ ಏನಾದರೂ ತುಂಬ ಮನಸ್ಸಲ್ಲಿ ಒಂದು ಕೋರಿಕೆ ಇದೆ, ಇಲ್ಲ ಏನಾದರೂ ಒಂದು ಆಸೆ ಇದೆ, ಅದು ನೆರವೇರಬೇಕು ಅಂತ ಹೇಳಿದರೆ ನನಗೆ ದೊಡ್ಡೋರು ಹೇಳಿರೋದು. ಸೊ ಅದು ನಾನು ಪಾಲಿಸಿದ್ದೀನಿ. ಸೊ ಅದರಿಂದ ನನಗೆ ಸಕ್ಸಸ್ ಕೂಡ ಸಿಕ್ಕಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಏನಂದರೆ, ಮಂಗಳವಾರದ ದಿನ ನೀವು ಹಾಲಲ್ಲಿ ಸ್ವಲ್ಪ ಅರಿಶಿನ ತೊಗೊಂಡು ಮಿಕ್ಸ್ ಮಾಡಿ, ಹಾಲಲ್ಲಿ ಅರಿಶಿನ ಮಿಕ್ಸ್ ಮಾಡಿ ಆ ಹಾಲನ್ನು ತೊಗೊಂಡೋಗ್ಬಿಟ್ಟು ಈ ರೀತಿ ನಾಗಪ್ಪನ ಕಲ್ಲಿರುತ್ತಲ್ವ, ಅಲ್ಲೋಗಿ ನಾಗಪ್ಪನಿಗೆ ನೀವು ಹಾಲಲ್ಲಿ ಅರಿಶಿನದ ಹಾಲನ್ನ ಹಾಕ್ಬಿಟ್ಟು ಊದುಬತ್ತಿ ಎಲ್ಲ ಹಚ್ಚಿ ದೇವ್ರಿಗೆ ನೈವೇದ್ಯ ಮಾಡಿ ಒಂದು 5 ವಾರ ಆ ರೀತಿ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಕೋರಿಕೆ ಎಲ್ಲ ನಿಜವಾಗ್ಲೂ ನೆರವೇರುತ್ತೆ. ಒಂದು ಸಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ.
ಯಾಕಂದರೆ ಇದನ್ನು ನಾನು ಅಂದ್ಕೊಂಡು ನಾನು ಇಲ್ಲ ಈ ಕೋರಿಕೆ ನನಗೆ ನೆರವೇರಲೇಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ಪೂಜೆ ಮಾಡಿದೆ. ಸೊ ನನಗೆ ಅದು ನೆರವೇರಿತು, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸರ್ಕಸ್ ಮಾಡ್ತಾ ಇರ್ತೀವಿ, ಆದರೂ ಕೂಡ ಏನೂ ಆಗ್ತಾ ಇರಲ್ಲ. ಅಂಥ ಟೈಮಲ್ಲಿ ಇದೊಂದು ಮಾಡಿ ನೋಡಿ, ಯಾವುದೇ ಒಂದು ಜಾಬ್ ಆಗಿರ್ಬೋದು, ಇಲ್ಲ ಹಣಕಾಸಿನ ವಿಚಾರ ಆಗಿರ್ಬೋದು, ಇಲ್ಲ ಈ ಥರ ನಮಗೇನೋ ಒಂದು ತೊಗೊಳೋದಿದೆ ಅದನ್ನು ತೊಗೋಬೇಕು ಅಂತ ಇದ್ದರೆ, ಅಥವಾ ಏನೋ ಒಂದು ಮದುವೆದಾಗಿರ್ಬೋದು, ಯಾವುದೇ ಒಂದು ವಿಷಯ ಆಗಿರ್ಬೋದು ನಿಮ್ಗೆ ಆಗಬೇಕು ಅಂತ ಇದ್ದರೆ ಒಂದು 5 ವಾರ, ಸೊ 5 ವಾರ ನೀವು 5 ಮಂಗಳವಾರ ದಿನ ನೀವು ಇದನ್ನ ಪೂಜೆ ಮಾಡಬೇಕು. ಮತ್ತು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಟೈಮಲ್ಲೇ ಮಾಡಬೇಕು. ನೀವು ಸಂಜೆ ಟೈಮಲ್ಲಿ ಇದನ್ನು ಮಾಡಬಾರ್ದು. ಸೊ ಬೆಳಗ್ಗೆ ಟೈಮಲ್ಲೇ ಮಾಡಬೇಕು. ಅಕಸ್ಮಾತ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ನಾಗರ ಕಲ್ಲೆಲ್ಲ ಇರುತ್ತಲ್ವ, ಅಲ್ಲಾದರೂ ನೀವು ಮಾಡಿದರೆ ಇನ್ನೂ ಕೂಡ ತುಂಬ ಒಳ್ಳೆಯದು. ಆ ಥರ ಇಲ್ಲಪ್ಪ ನಮ್ಗೆ ಹೋಗೋದಕ್ಕಾಗಲ್ಲ, ತುಂಬ ದೂರ ಇದ್ದಾವೆ ದೇವಸ್ಥಾನಗಳು, ಮತ್ತು ಏನು ಮಾಡೋದು ನಾವು ಅಂತ ಹೇಳೋದಾದರೆ ಮನೆ ಹತ್ರನೇ ಈ ರೀತಿ ದೇವಸ್ಥಾನದ ಹತ್ರ ನಾಗರ ಕಲ್ಲುಗಳು ಇದ್ದೇ ಇರುತ್ತಲ್ವ. ಸೊ ಅಲ್ಲಿ ನೀವು ಈ ರೀತಿ ಹಾಲಲ್ಲಿ ಅರಿಶಿನ ಮಿಕ್ಸ್ ಮಾಡಿ ನೀವು ಹಾಲಿನ ಅಭಿಷೇಕ ಮಾಡಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 100ಗೆ 200% ನಾನು ಬರ್ಕೊಡ್ತೀನಿ, ಗ್ಯಾರಂಟಿ ಅದು ನೆರವೇರುತ್ತೆ. ಪ್ರತಿ ಒಂದು 5 ಮಂಗಳವಾರ ನೀವು ಮಾಡಿ ನೋಡಿ, ಕಂಟಿನ್ಯೂ ಆಗಿ ನಿಮಗೆ ನೀವು ರಿಸಲ್ಟ್ ಹೇಳ್ತೀರಾ. ಹಾಗೆ ಫ್ರೆಂಡ್ಸ್, ಇನ್ನೊಂದು ನಂಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ, ಒಬ್ಬರು ಸರು ಅವ್ರ ಹೆಸರು ನಾನು ಕೇಳೋದಕ್ಕಾಗಲಿಲ್ಲ, ನಂಜನಗೂಡಿಂದ ನನಗೆ ಫೋನ್ ಮಾಡಿ ಎಷ್ಟು ಖುಷಿಯಾಗಿ ಮಾತಾಡಿದ್ರು ಅಂದರೆ ನಂಗೆ ನಿಜ ತುಂಬಾ ಖುಷಿಯಾಯಿತು. ಅವರು ಏನಂದರೆ ಚುರುಮುರಿ ವ್ಯಾಪಾರ ಎಲ್ಲ ಮಾಡ್ತಾರೆ, ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾರ್ತಾರಂತೆ. ಅವ್ರು ಫೋನ್ ಮಾಡಿಬಿಟ್ಟು, ಮೇಡಮ್ ನೀವು ನನಗೆ ಅಂದರೆ 2 ರೂಪೀಸ್ ಸೇವಿಂಗ್ಸ್ ಬಗ್ಗೆ ಹೇಳಿದ್ರಲ್ವ, ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ, ನಂಗೆ ತುಂಬಾ ಒಳ್ಳೆಯದು ಅಂದರೆ ಉಪಯೋಗ ಆಯಿತು, ನಮ್ಗೆ ತುಂಬ ಯೂಸ್ ಆಗ್ತಾ ಇದೆ. ಅದು ತುಂಬ ನಾವು ಅಂದರೆ ದುಡಿತಾ ಇದ್ವಿ, ಅಮೌಂಟ್ ಹೇಗೆ ಸೇವ್ ಮಾಡಬೇಕಂತ ಗೊತ್ತಿರಲಿಲ್ಲ. ಆದರೆ ನೀವು ಈ ಪುಟ್ಟದಾಗಿ ಹೇಳಿರೋಂಥ ನಮ್ಮ ಅಂದರೆ ಸೇವಿಂಗ್ಸು ನಮ್ಗೆ ತುಂಬ ಯೂಸ್ ಆಯ್ತು ಅಂತ ಹೇಳಿದರು. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು. ಓಕೆಪ್ಪ, ನಾನು ಮಾಡಿರೋ ವಿಡಿಯೋ ಒಬ್ರಿಗಾದರೂ ಯೂಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಫ್ರೆಂಡ್ಸ್, ನಿಮ್ಗೇನಾದರೂ ಯೂಸ್ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಾನು ಇವಾಗ ಇಷ್ಟು ದಿವಸ ಏನು ಹೇಳಿದ್ದೀನೋ ಮನಿ ಸೇವಿಂಗ್ ಬಗ್ಗೆ, ಆ ಮನಿ ಸೇವಿಂಗಲ್ಲಿ ನೀವು ಯಾವುದಾದ್ರೂ ಟ್ರೈ ಮಾಡ್ತಾ ಇದ್ದೀರಾ? ಸೊ ಟ್ರೈ ಮಾಡಿದರೆ ಏನಾಯಿತು ರಿಸಲ್ಟು, ಹಾಗೆ ನಿಮಗೆ ಅದು ಯೂಸ್ ಆಯಿತೋ ಇಲ್ವೋ, ಸೊ ಅದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗದು ನಾನು ಪರ್ಸ್ನಲ್ಲಾಗಿ ಮಾಡಿರೋವಂಥದ್ದು, ಹಾಗೆ ನನ್ನ ಫ್ರೆಂಡ್ಸ್ ಮಾಡಿರೋವಂಥದ್ದನ್ನೇ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೆ ತುಂಬ ಜನ ಬ್ಯಾಡ್ ಕಾಮೆಂಟ್ ಕೂಡ ಹಾಕಿದ್ರು, 2 ರೂಪೀಸಲ್ಲಿ ಇಷ್ಟೊಂದೆಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು. ಆಗುತ್ತೆ, ಹನಿ ಗೂಡಿದ್ರೇ ಹಳ್ಳ, ಓಕೆನಾ. ಸೊ 1 ರೂಪಾಯಿ 2 ರೂಪಾಯಿ ಅಂತ ನಾವು ಕೇವಲವಾಗಿ ನೋಡೋದಕ್ಕಾಗಲ್ಲ. ಪ್ರತಿದಿನ ನಾನು ಹೇಳ್ದಾಗೆ ಆ ವಿಡಿಯೋದಲ್ಲಿ ನಾನು ಏನು ಕೊಟ್ಟಿದ್ದೀನೋ ಸಜೆಷನ್ಸ್ನ, ನೀವು ಅದನ್ನು ತೊಗೊಂಡು ನೀವು 1 ಇಯರ್ ಮಾಡಿ ನೋಡಿ, ಏನಕ್ಕೆ ನಿಮಗೆ ಅಮೌಂಟ್ ಸೇವ್ ಆಗೋದಿಲ್ಲ. ಸೊ ಅದನ್ನು ಮಾಡಿ ನೋಡಿ, ಗೊತ್ತಾಗುತ್ತೆ ಅಲ್ವಾ. ನಾವು ಮಾಡ್ದೇ ಇದೇನಾಗುತ್ತೆ ಅಂತ ಅಂದ್ಕೊಂಡ್ರೆ ನಮಗೇನು ಗೊತ್ತಾಗುತ್ತೆ. ಸೊ ಅದನ್ನು ಮಾಡಿದಾಗಲೇ ತಾನೇ ನಮ್ಗೆ ಗೊತ್ತಾಗೋದು. ಯಾವುದನ್ನೇ ಆಗಲಿ ನಾವು ಟ್ರೈ ಮಾಡಿದಾಗಲೇ ತಾನೇ ಅದರ ರಿಸಲ್ಟ್ ಏನಂತ ನಮ್ಗೆ ಅರಿವಾಗೋದು. ಅದನ್ನು ಬಿಟ್ಟು ಏನೋ ನೋಡಿದ್ವಿ, ಸೊ ಅವ್ರೇನೋ ಹೇಳಿದರು, ಅದೇನಾಗುತ್ತೆ ಬಿಡು, ಈ ಥರ ನಾವು ಏನಕ್ಕೆ ಅನ್ಕೋಬೇಕು. ಅವರು ಒಳ್ಳೇದು ಹೇಳಿದ್ದಾರೆ ಅಂದರೆ ಅದನ್ನು ಒಂದು ಸಲ ಟ್ರೈ ಮಾಡಿದ್ರಲ್ಲಿ ಏನು ಪ್ರಾಬ್ಲಮ್ ಅಲ್ವಾ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ಅದನ್ನು ಅಂದರೆ ಟ್ರೈ ಮಾಡ್ಬೋದು, ಇಲ್ಲ ಅಂದರೆ ಬೇಡ ಅಷ್ಟೇ, ಓಕೆನಾ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆ ಸರ್ ಹೇಳಿದ್ದಕ್ಕೆ ನಿಜ ನಂಗೆ ತುಂಬ ಖುಷಿಯಾಯಿತು. ಓಕೆ, ಇವ್ರು ಪುಟ್ಟದಾಗಿ ಬಿಸ್ನೆಸ್ ಮಾಡೋ ಅಂಥವ್ರು ಕೂಡ ಇದನ್ನು ಟ್ರೈ ಮಾಡ್ಬೋದಲ್ಲ. ಸೊ ಮಾಡ್ತಾ ಇದ್ದಾರೆ, ಹಾಗಾಗಿ ನನಗೆ ಅದು ತುಂಬಾ ಫುಲ್ ಹ್ಯಾಪಿ ಆಗಿಬಿಟ್ಟೆ ನಾನು. ಅವ್ರು ಫೋನ್ ಮಾಡೋಕ್ಕೆ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ, ಮೇಡಮ್ ನಿಮ್ಮ ನಂಬರ್ ಸಿಗುತ್ತೇನೋ ಅಂತ, ಬಟ್ ನಿಮ್ಮ ನಂಬರ್ ಸಿಗಲಿಲ್ಲ. ಬಟ್ ನೀವು ಈಗ ಲೈವಲ್ಲಿ ಹೇಳಿದ್ರಲ್ಲ ಅದರಲ್ಲಿ ಸಿಕ್ತು, ಹಾಗಾಗಿ ನಾನು ಮಾಡಿದೆ. ಯಾವಾಗಲಾದರೂ ನಂಜನಗೂಡಿಗೆ ಬಂದರೆ ಬನ್ನಿ ಮೇಡಮ್ ನಮ್ಮ ಮನೆಗೆ ಅಂತ ಎಲ್ಲ ಕರೆದ್ರು. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ತುಂಬ ಜನ ಕಾಲ್ ಮಾಡಿ ಮಾತಾಡಿಸ್ತಾ ಇದ್ದೀರಾ, ಅಕ್ಕ ನಾವು ಈ ಊರಿನವರು, ನಿಮ್ಮನ್ನು ತುಂಬ ದಿನದಿಂದ ನೋಡ್ತಾ ಇದ್ದೀವಿ, ವೀಡಿಯೋಸ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಎಲ್ಲ ಹೇಳ್ತಾ ಇದ್ದಾಗ ಏನೋ ಒಂದು ರೀತಿ ಖುಷಿ ಆಯ್ತಪ್ಪ. ನಮ್ಮನ್ನು ಕೂಡ ಪ್ರೀತಿಸೋರು ಇದ್ದಾರಲ್ವ, ಸೊ ನಮ್ಮನ್ನು ಕೂಡ ಇಷ್ಟಪಡೋರು ಇದ್ದಾರಲ್ವ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ನನಗೆ. ಹಾಗೆ ನೀಲಾ ಅಂತ ಹೇಳ್ಬಿಟ್ಟು ಮಂಗಳೂರಿನವರು, ಸೊ ಅವರು ಕೂಡ ನನಗೆ ಕಾಲ್ ಮಾಡಿ, ಅಕ್ಕ ನಾನು ನಿಮ್ಮ ಜೊತೆ ಮಾತಾಡೋದು ತುಂಬ ಖುಷಿ ಆಯಿತು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ನಂಗೆ ನಿಜ ಕಣ್ಣೀರು ಬಂತು. ಯಾಕಂದರೆ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು ಪಾಪ. ಅವರು ಕೂಡ
ಪ್ರತಿಯೊಬ್ಬರು ಕೂಡ ನನಗೆ ಯಾರ್ಯಾರು ಫೋನ್ ಮಾಡಿ ಮಾತಾಡಿದ್ರು ಪ್ರತಿಯೊಬ್ಬರು ಕೂಡ ನನಗೆ ಕೇರ್ ಮಾಡಿ ಮಾತಾಡೋದು. ಹಾಗೆ ನನ್ನ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಅವರು ಕೂಡ ಓಕೆ ಅಶ್ವಿನಿ ಹತ್ರ ತೊಗೊಳೋಣ, ಅವಳಿಗೇನಾದ್ರು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅದಕ್ಕೋಸ್ಕರನಾದರೂ ನನ್ನ ಹತ್ರ ಸ್ಯಾರಿನೆಲ್ಲ ಪರ್ಚೇಸ್ ಮಾಡಿದ್ರಿ. ನಿಜ ನನಗೆ ಈ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ನಿಜ ನನಗೆ ಅಳು ಬರ್ತಾಯಿದೆ. ಯಾಕಂದರೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ತೊಗೋತಾ ಇದ್ದೀರಲ್ವ. ಸೊ ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮವರೇ ನಮಗಾಗಲ್ಲ, ನಮ್ಮ ಹೊರಗಡೆ ಇರೋರು ನಮ್ಗೆ ಆಗ್ತಾರೆ ಅನ್ನೋದು ನನ್ನ ಜೀವನದಲ್ಲಿ ತುಂಬಾ ನನಗೆ ಅದು 100ಗೆ 200% ನಾನು ನಂಬಿದ್ದೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಆಗಿರೋದೇ ಅದು. ಸೊ ನಮ್ಮವ್ರಂತ ಏನು ಅಂದ್ಕೊಂಡು ನಾನು ಯಾವಾಗಲೂ ಇರ್ತೀನೋ ಅವ್ರು ಯಾವತ್ತೂ ಕೂಡ ನಮ್ಮವ್ರು ಆಗಿರೋಕ್ಕೆ ಚಾನ್ಸೇ ಇಲ್ಲ. ಸೊ ನಾನು ಬಿಲೀವ್ ಮಾಡಲ್ಲೋ ಅಥವಾ ಜಸ್ಟ್ ಅವ್ರನ್ನ ಹಂಗೆ ಮಾತಾಡ್ಸ್ತಿರ್ತೀನಿ, ಅವರೇ ನನಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಅಂದರೆ ಅದಕ್ಕೆ ಕಾರಣ ಸೊ ಅದು ಏನಂದರೆ ಕಾರಣ ಅಲ್ಲ, ಅದಕ್ಕೆ ಸಾಕ್ಷಿನೇ ನೀವು. ಸೊ ನೀವು ಅಷ್ಟೊಂದು ಸಪೋರ್ಟಿವ್ ಆಗಿ ಅಷ್ಟೊಂದು ನನಗೆ ಹೆಲ್ಪ್ ಆಗಿ ನಿಂತ್ಕೊಂಡಿದ್ರೆ, ಹೆಲ್ಪ್ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಯಿತು. ಎಲ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಎಲ್ರಿಗೂ ಕೂಡ ನಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ದಾದ್ರೂ ಹೆಸ್ರು ತೊಗೊಂಡೇ ಇದ್ದರೆ ಕ್ಷಮಿಸ್ಬಿಡಿ, ಓಕೆನಾ. ಹಾಗೆ ರಾಮನಗರದಿಂದ ಜೈರಾಮ್ ಅನ್ನೋರು, ಸೊ ಅವ್ರ ವೈಫು, ಸೊ ಅವರು ಕೂಡ ಅಷ್ಟೇ ನಾನು ವೀಡಿಯೋ ನೋಡಿದ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದು ಹಾಕ್ಬಿಟ್ಟು ಅಕ್ಕ ನನಗೆ ಈ ಸೀರೆ ಬೇಕಂತ ಹೇಳ್ಬಿಟ್ಟು ಪಟ್ಟಂತ ನನಗೆ ಆರ್ಡ್ರ್ ಕೊಟ್ಬಿಟ್ರು. ಏನಪ್ಪ ಈ ಥರ ಹೇಳ್ಬಿಟ್ರಲ್ಲ ಅಂತ ಅದು ಒಂದು, ಮತ್ತು ಅಮೌಂಟ್ ಕೂಡ ಜಸ್ಟ್ ಹಾಗೇ ಪೇ ಮಾಡಿಬಿಟ್ರು. ನನಗಂತೂ ಖುಷಿ ಆಗೋಯ್ತು. ನನ್ನ ಮೇಲೆ ಇಷ್ಟೊಂದೆಲ್ಲ ಜೆನ್ಯೂನ್ ಇಟ್ಕೊಂಡು ಅಂದರೆ ಇಷ್ಟೊಂದೆಲ್ಲ ನನ್ನ ಮೇಲೆ ಇದು ಮಾಡ್ತಾ ಇದ್ದಾರಲ್ವ, ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ, ಇಷ್ಟೊಂದು ನಂಬ್ತಾ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ನಿಜ ಖುಷಿ ಆಯಿತು. ಅವತ್ತಂತೂ ಸಖತ್ ಹ್ಯಾಪಿ ಆಗಿಬಿಟ್ಟೆ ನಾನಂತರೂ. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಏನಾದರೂ ನೀವು ಸ್ಯಾರಿ ತೊಗೋಬೇಕಂತ ಹೇಳಿದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿರೋಂಥ ಸ್ಯಾರೀಸ್ನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ದಾವಣಗೆರೆಯಲ್ಲಿ ಇರೋರಾಗಿದ್ದರೆ ಡೈರೆಕ್ಟಾಗಿ ನೀವು ನಮ್ಮ ಮನೆಗೆ ಬಂದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅಕಸ್ಮಾತ್ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಹತ್ರ ಇರೋಂಥರಾಗಿರ್ಬೋದು, ಸೊ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಬಂದು ಪರ್ಚೇಸ್